ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಹಿರಿಯರೇ, ಯೌವನಸ್ಥರೇ, ದೇವರನ್ನು ಪ್ರೀತಿ ಮಾಡಿ ದೇವರು ಕೊಟ್ಟಂಥ ಪ್ರತಿದಿನವನ್ನು ಹೊಸ ದಿನವಾಗಿ ಪ್ರತಿನಿತ್ಯವೂ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ಆತನ ಕೃಪೆಯಲ್ಲಿ ಕರುಣೆಯಲ್ಲಿ ನಡೆಯುತ್ತಿರುವಂಥ ನಿಮ್ಮನ್ನು ಆ ದೇವಾದಿ ದೇವನು ತನ್ನ ಕನಿಕರದ ಕಣ್ಣುಗಳಿಂದ ನಿಮ್ಮನ್ನು ಕಂಡು ಆಶೀರ್ವದಿಸಲಿ, ಅಭಿಷೇಕಿಸಲಿ ಎಂದು ಬೇಡಿಕೊಳ್ಳುತ್ತೇನೆ. ಚೆನ್ನಾಗಿದ್ದೀರಾ? ದೇವರಾತ್ಮನ ಕೃಪೆಯು ಲಭಿಸುತ್ತಿದೆಯಾ? ವಾಕ್ಯಗಳು ಅರ್ಥವಾಗುತ್ತಿವೆಯಾ? ದೇವರ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಿದೆಯಾ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ಅನೇಕ ಸಂದರ್ಭಗಳಲ್ಲಿ ನಾನೇನು ತಪ್ಪು ಮಾಡಿದ್ದೇನೆ, ನಾನೇನು ತಪ್ಪು ಮಾಡಿಲ್ಲವಲ್ಲ ಅಂದುಕೊಳ್ಳುತ್ತೇವೆ. ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಐಶ್ವರ್ಯವಂತ ಯೌವನಸ್ಥನು ಬಂದು, ಸ್ವಾಮಿ, ಪರಲೋಕ ರಾಜ್ಯಕ್ಕೆ ನಾನು ಸೇರಬೇಕಾದರೆ ನಾನು ಏನು ಮಾಡಬೇಕು ಎಂದು ಕೇಳಿದನು. ಆಗ ಯೇಸು ಸ್ವಾಮಿ ಕೆಲವು ವಿಚಾರಗಳನ್ನು ಹೇಳಿದಾಗ, ನಾನು ಅವೆಲ್ಲವನ್ನು ಚಾಚೂ ತಪ್ಪದೆ ಮಾಡುತ್ತಾ ಬರುತ್ತಿದ್ದೇನೆ ಎಂದು ಹೇಳಿದರು. ಆಗ ಯೇಸು ಸ್ವಾಮಿ ಹೇಳಿದಂಥ ಒಂದು ವಿಚಾರವನ್ನು ಕೇಳಿಸಿಕೊಂಡಂಥ ಐಶ್ವರ್ಯವಂತನಾದ ಯೌವನಸ್ಥನು ಯೇಸು ಸ್ವಾಮಿಯ ಮಾತಿಗೆ ಉತ್ತರ ಕೊಡದೆ ಹೊರಟು ಹೋದನು. ಕಾರಣ, ಅನೇಕ ಒಳ್ಳೆಯ ಕೃತ್ಯಗಳನ್ನು ಆತನು ಮಾಡುತ್ತಿದ್ದಿರಬಹುದು, ಆದರೆ ಸ್ವಾಮಿ ಹೇಳಿದ ಒಂದು ಕಾರ್ಯವನ್ನು ನಡ್ಕೊಳ್ಳಲಿಕ್ಕೆ ಆತನ ಕೈಯಲ್ಲಿ ಆಗಲಿಲ್ಲ. ಹಾಗಾದರೆ ಇವತ್ತು ನಮ್ಮ ಟಾಪಿಕ್ನಂತೆ 2 ಪಾಪಗಳು ಅಷ್ಟೇ ತಾನೇ ಅಂದುಕೊಳ್ಳುತ್ತಿದ್ದೀರಾ? ದೇವರಾತ್ಮನು ತಿಳಿಸುವ ಈ ಸಂದೇಶವನ್ನು ಶ್ರದ್ಧೆಯಿಂದ ಕೇಳಿಸಿಕೊಂಡು ದೈವಾಶೀರ್ವಾದವನ್ನು ಪಡೆದುಕೊಳ್ಳೋಣ. ಈ ದಿನದ ದೇವರ ವಾಕ್ಯವು ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 13ನೇ ವಚನ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ ಎಂದು ಹೇಳುತ್ತಾ ಇದೆ. ಆಮೇನ್. ನೀವು ಅಂದುಕೊಂಡಿರಬಹುದು, 2 ಪಾಪಗಳು ತಾನೇ, ಒಂದು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಕೇಳಿ ಮುಗಿಸೋಣ ಎಂದುಕೊಂಡಿರಬಹುದು. ದೇವಜನವೇ, ದೇವರ ವಾಕ್ಯವು ದಾಹಗೊಂಡಂತೆ ಇರಬೇಕು, ಆಸೆ ಪಡಬೇಕು, ಇನ್ನಷ್ಟು ಕೇಳಬೇಕು, ಇನ್ನಷ್ಟು ಕರ್ತನ ಸಮ್ಮುಖದಲ್ಲಿ ಇರಬೇಕು ಎನ್ನುವಂತೆ ಇರಬೇಕು. 4-5 ನಿಮಿಷಗಳು ಕೇಳಿ ಅಬ್ಬಾ, ದೇವರ ದಯೆ ದೊರಕಿತು, ಆಶೀರ್ವಾದ ಸಿಕ್ಕಿತು ಎಂದುಕೊಳ್ಳಬೇಡಿ. ನನಗೆ ಡಾಕ್ಟರ್ ಮಾತಾಡಲೇಬಾರದು ಎಂದು ಹೇಳಿದ್ದರೂ ಪ್ರತಿನಿತ್ಯ ನಾನು ನನ್ನ ಶಕ್ತಿ ಮೀರಿ ಮಾತನಾಡಿ ನಿಮ್ಮೊಟ್ಟಿಗೆ ದೇವರ ವಾಕ್ಯವನ್ನು ಹಂಚುತ್ತಿದ್ದೇನೆ. ಇದು ನನ್ನ ಬಲವಲ್ಲ, ದೇವರ ದಯೆ ಮತ್ತು ಬಲ. ನಾನು ಯಾಕೆ ಹೇಳುತ್ತಿದ್ದೇನೆಂದರೆ, ಕೆಲವರು ಸ್ವಲ್ಪ ಹೊತ್ತು ವಾಕ್ಯ ಕೇಳಿ ಈ ಪ್ರಯಾಸವನ್ನು ತಿಳಿಯದೆ ಬಿಡು ಅಂತ ಹೋಗ್ಬಿಡ್ತೀರ. ಆ ಕೆಲಸ ಮಾಡಬೇಡಿ. ಆರೋಗ್ಯವಾಗಿದ್ದಾಗ ವಾಕ್ಯ ಹೇಳುವುದು ಬೇರೆ, ದೇವರಾತ್ಮನ ಶಕ್ತಿಯಿಂದ ದೇವರಾತ್ಮನ ಆಲೋಚನೆಗಳನ್ನು ಕೇಳುವುದು ಬೇರೆ ವಿಚಾರ. ಈಗ ಮುಂದಕ್ಕೆ ಹೋಗುವುದಾದರೆ, ಇಲ್ಲಿ 2 ಪಾಪಗಳು ಇದ್ದಾವೆ. ಮೊದಲನೆಯ ಪಾಪ ನಿಮಗೆ ಅರ್ಥ ಆಗಿರಬಹುದು, 2ನೆಯ ಪಾಪ ನಿಮಗೆ ಅರ್ಥ ಆಗದೇ ಇರಬಹುದು. ಈ ದಿನ ದೇವರು ನಾನು ಮೊದಲಲ್ಲಿ ಹೇಳಿದ ಹಾಗೆ ಆ ಯೌವನಸ್ಥನಂತೆ ನಾವು ಕೂಡ ನನ್ನಲ್ಲಿ ಎಲ್ಲ ಸರಿ ಇದೆ, ಏನು ತಪ್ಪಿದೆ, ನಾನೆಲ್ಲ ಸರಿಯಾಗಿ ನಡ್ಕೊಳ್ತಾ ಇದ್ದೇನೆ, ನನ್ನಲ್ಲೇನು ಪಾಪವಿದೆ ಅಂದುಕೊಳ್ಳುತ್ತಿರಬಹುದು. ದೇವರ ವಾಕ್ಯ ಹೇಳುವಾಗ, ನಿಜ ಅಲ್ವಾ, ಇದು ಒಂದು ಪಾಪ ಅಲ್ವಾ, ಇದು ನಾನು ಮಾಡುತ್ತಿದ್ದೇನಲ್ವಾ ಅನ್ನಿಸ್ತದೆ ತಾನೆ. ಆ ಯೌವನಸ್ಥನಿಗೆ ಯೇಸು ಸ್ವಾಮಿ, ನೋಡು, ದಶಾಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು ಅಂದಾಗ, ನಾನು ಚಿಕ್ಕಂದಿನಿಂದಲೂ ಅವುಗಳನ್ನು ಪಾಲಿಸಿಕೊಂಡು ಬರುತ್ತಿದ್ದೇನೆ ಎಂದು ಧೈರ್ಯವಾಗಿ ಎಲ್ಲರ ಮುಂದೆ ಉಬ್ಬಿಕೊಳ್ಳುವಂತೆ ಹೇಳಿದರು. ಆದರೆ ಯೇಸು ಸ್ವಾಮಿ, ನಿನ್ನಲ್ಲಿರುವ ಆಸ್ತಿಯನ್ನು ಬಡವರಿಗೆ ಮಾರಿ ಹಂಚಿಕೊಟ್ಟುಬಿಡು, ಬಡವರಿಗೆ
ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂಬ 2 ಕಾರ್ಯಗಳನ್ನು ಹೇಳುತ್ತಾರೆ. ಆಗ ಯೌವನಸ್ಥನಿಗೆ ಈ 2 ಕಾರ್ಯಗಳು ಇಷ್ಟವಾಗಲಿಲ್ಲ. ಒಂದು, ಅವನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡಬೇಕು. 2, ಯೇಸುವನ್ನು ಹಿಂಬಾಲಿಸಬೇಕು. ನಾನು ಧ್ಯಾನ ಮಾಡ್ತಾ ಇರೋದು ಆ 2 ಪಾಪಗಳಲ್ಲ, ನಿಮಗೆ ಅರ್ಥವಾಗಲಿಕ್ಕಾಗಿ ಆ ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಆ ಯೌವನಸ್ಥರಂತೆ ನಾನು ಎಲ್ಲ ಪಾಲಿಸಿಕೊಂಡು ಬರ್ತಾ ಇದ್ದೇನೆ, ನಾನು ಎಲ್ಲ ಮಾಡಿಕೊಂಡು ಬರ್ತಾ ಇದ್ದೇನೆ, ಇನ್ನು ನನ್ನಲ್ಲಿ ಏನು ಕೊರತೆ ಇದೆ, ಇನ್ನು ನನ್ನಲ್ಲಿ ಏನು ಕಷ್ಟ ಇದೆ, ಏನು ಪಾಪ ಇದೆ ಅಂದುಕೊಳ್ಳಬೇಡಿರಿ. ದೇವರಾತ್ಮನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿರಿ. ದೇವಜನವೇ, ಈ ವಾಕ್ಯವನ್ನು ಗಮನಿಸಿದಿರಾ ನೀವು? ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 13ನೇ ವಚನದ ಮೊದಲ ಭಾಗ ದೇವರ ವಾಕ್ಯ ಹೇಳುತ್ತದೆ, ನನ್ನ ಜನರು, ನನ್ನ ಜನರು. ದೇವರ ವಾಕ್ಯ ಅನೇಕ ಸಂದರ್ಭದಲ್ಲಿ ತನ್ನ ಮಕ್ಕಳಿಗೆ ಮಾತನಾಡುತ್ತದೆ ಹೊರತು ಅನ್ಯರಿಗೆ ಮಾತಾಡೋದಿಲ್ಲ. ಇಲ್ಲಿ ಬರದೇ ಇರುವವರಿಗಲ್ಲ, ಬಂದಿರುವವರಿಗೆ. ಯಾಕೆ? ದೇವರು ನಮ್ಮನ್ನು ಪರ್ಫೆಕ್ಟ್ ಆಗಿರಲಿಕ್ಕೆ ನೋಡುತ್ತಾನೆ. ಒಂದು ಸಂಪೂರ್ಣತೆಯನ್ನು ನಾವು ಗ್ರಹಿಸಲಿಕ್ಕೆ, ಸಂಪೂರ್ಣತೆಯನ್ನು ಹೊಂದಿಕೊಳ್ಳಲಿಕ್ಕೆ ಆ ಇಕ್ಕಟ್ಟಾದ ದಾರಿಯಲ್ಲಿ, ಆ ಪರಿಶುದ್ಧವಾದ ಮಾರ್ಗದಲ್ಲಿ, ಆ ಪರಲೋಕ ಮಾರ್ಗದಲ್ಲಿ ಪವಿತ್ರಾತ್ಮನ ನಡೆಸುವಿಕೆಯ ಮೂಲಕವಾಗಿ ನಾವು ಹೋಗಬೇಕು ಎಂದು ದೇವರು ಆಶಿಸುತ್ತಾನೆ. ನನ್ನ ಪ್ರಿಯ ದೇವಜನರೇ, ನಿಮ್ಮನ್ನು ನನ್ನನ್ನು ಕರ್ತನು ಪ್ರೀತಿಸಿದರ ನಿಮಿತ್ತವಾಗಿಯೇ ಆತನು ತನ್ನ ಮಕ್ಕಳಿಗೆ ಹೇಳುತ್ತಾರೆ. ಆದರೆ ಇವತ್ತು ನನ್ನ ಜನರು ಎಂದು ಹೇಳುತ್ತಿದ್ದಾನೆ. ಈ ವಾಕ್ಯದಲ್ಲಿ ಯಾಕೆ ದೇವರು ನನ್ನ ಜನರು ಎಂದು ಹೇಳುತ್ತಾ ಇದ್ದಾರೆ? ದೇವಜನವೇ, ದೇವರಿಗೆ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಉಂಟು, ಅಪಾರವಾದ ಪ್ರೀತಿ. ಎತ್ತವರು, ಕಟ್ಟಿಕೊಂಡವರು, ನಮ್ಮನ್ನು ಕೆಲಸಕ್ಕೆ ಇಟ್ಟವರು, ನಮ್ಮನ್ನು ಪ್ರೀತಿಸುತ್ತೇನೆಂದು ಹೇಳುವವರು, ಯಾರು ನಮ್ಮನ್ನು ಗಮನಿಸಿದರೂ ಗಮನಿಸದೇ ಹೋದರೂ ಪರಲೋಕದ ತಂದೆ ನಮ್ಮನ್ನು ಗಮನಿಸ್ತಾ ಇರ್ತಾನೆ. ಈಗ ನನ್ನ ಜನರು ಬೇರೆಯವರಲ್ಲ, ನನ್ನ ಜನರು 2 ಪಾಪಗಳನ್ನು ಮಾಡಿದ್ದಾರೆ. ಮೊದಲನೆಯ ಪಾಪ ಅಲ್ಲಿ ಹೇಳುತ್ತಾ ಇದೆ, 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ ಎಂದು ಹೇಳುತ್ತದೆ. ದೇವಜನವೇ, ಒಂದು ಬರ್ತ್ಡೇ ಅಂದರೆ ಆ ಬರ್ತ್ಡೇಗೆ ಯಾರ ಹುಟ್ಟುಹಬ್ಬ ಇರುತ್ತದೆ ಅವರೇ ಮುಖ್ಯ. ಒಂದು ಮದುವೆ ಅಂದರೆ ಯಾರದು ಮದುವೆ ಇರುತ್ತದೋ ಅವರೇ ಮುಖ್ಯ ಅಲ್ವಾ? ಯಾರದು ಪ್ರಾಮುಖ್ಯವಾದ ಶುಭ ಕಾರ್ಯವಿರುತ್ತದೋ ಅವರೇ ಅದರಲ್ಲಿ ಮುಖ್ಯ. ಈಗ ಬೈಬಲಲ್ಲಿ ಹೇಳಲ್ಪಟ್ಟಿರುವಂಥ ಜೀವಜಲದ ಬುಗ್ಗೆ ಯಾರು? ನಾವು ಮರೆತಿದ್ದೀವ? ನೀವು ಹೇಳ್ಬೋದು, ನಾನು ಮರೆತಿಲ್ಲ, ನಾನು ದೇವರನ್ನು ಮರೆತಿಲ್ಲ. ದೇವಜನವೇ, ದೇವರು ಅನ್ನುವಾಗ ಕೆಲವರು ಯಾರೋ ಒಬ್ಬ ಪಾಸ್ಟರ್ ಹೇಳ್ತಾ ಇದ್ರು, ನಾವು ಉಸಿರಾಡುವ ಉಸಿರಾಟದಲ್ಲಿಯೇ ನಮ್ಮ ದೇವರಿದ್ದಾನಂತೆ. ಎಳಕೊಳ್ಳುವ ಉಸಿರು ಮೇಲಕ್ಕೆ ಏ ಅಂದರೆ ಬಿಡುವಂಥ ಶ್ವಾಸ ಸು ಅಂತೇಳಿ, ಏಸು ಏಸು ಅಂದರೆ ಈ 2 ಏಸು ಅನ್ನೋ ಪದಗಳನ್ನು ನಾವು ಬಿಟ್ಟರೆ ನಮ್ಮ ಶ್ವಾಸ ಮುಚ್ಚಿದ ಹಾಗೆ. ಈಗ ಇಲ್ಲಿ ಹೇಳುತ್ತಾ ಇದೆ, ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಈ ಜೀವಜಲದ ಬುಗ್ಗೆ ಅನ್ನೋದು ಯಾವ ರೀತಿಯಾದಂಥದ್ದಂದರೆ, ಈ ಜೀವಜಲದ ಬುಗ್ಗೆ ಅನ್ನೋದು ಪವಿತ್ರವಾದದ್ದು. ಈ ಜೀವಜಲದ ಬುಗ್ಗೆ ಹರಿಯುವಂಥದ್ದು. ಈ ಜೀವಜಲದ ಬುಗ್ಗೆ ಆ ವಾಕ್ಯದಲ್ಲೇ ಹೇಳಿದ ಹಾಗೆ ಜೀವ ಕೊಡುವಂಥದ್ದು. ಈ ಜೀವಜಲದ ಬುಗ್ಗೆ ಎಂದಿಗೂ ಒಣಗದ, ಯಾವಾಗಲೂ ಹರಿಯುವಂಥದ್ದು ಆಗಿದೆ. ದೇವಜನವೇ, ಇದೇ ಯೆರೆಮೀಯನ ಗ್ರಂಥದಲ್ಲಿಯೇ 7ನೇ ಅಧ್ಯಾಯದ 13ನೇ ವಚನವನ್ನು ನೀವು ಓದಿದರೆ, ಯೆಹೋವನೇ, ಇಸ್ರಾಯೇಲ್ಯರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದು. ಅನೇಕ ಸಂದರ್ಭದಲ್ಲಿ ವಾಕ್ಯ ಹೇಳುತ್ತದೆ, ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ದೇವಜನವೇ, ಯೇಸು ಸ್ವಾಮಿ ಹೇಳಿದಂಥ ಮಾತು, ನನ್ನನ್ನು ನೋಡಿದವರು ನನ್ನ ತಂದೆಯನ್ನು ನೋಡಿದ್ದಾರೆ.
ನಾನು ನನ್ನ ತಂದೆಯು ಒಂದೇ ಎಂದು ಹೇಳಿದ್ದಾರೆ. ಯೋಹಾನ 3:36 ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ಬರುವುದು. ಅಂದರೆ ಈಗ ನೋಡಿ, ಕರ್ತನ ಕುರಿತು, ಯೆಹೋವನ ಕುರಿತು, ತಂದೆಯ ಕುರಿತು ಇಲ್ಲಿ ನನ್ನನ್ನು ನೋಡಿ ಹೇಳ್ತದೆ, ನಿನ್ನನ್ನು ತೊರೆದವರು, ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ದೇವರ ವಾಕ್ಯ 3:16 ಯೋಹಾನ ಹೇಳುತ್ತದೆ, ನಾನು ನನ್ನ ಮಗನನ್ನು, ಒಬ್ಬನೇ ಮಗನನ್ನು ಕಳುಹಿಸಿಕೊಡುತ್ತೇನೆ. ಹಾಗಾದರೆ ದೇವಜನವೇ, ಆ ಬುಗ್ಗೆ, ಆ ಜೀವಜಲದ ಬುಗ್ಗೆ ಯಾರು? ಯೇಸು ಕ್ರಿಸ್ತನ. ಹೌದು ದೇವಜನವೇ, ಅನೇಕರು ನಮ್ಮಲ್ಲಿ ಹೇಳುತ್ತಾ ಇದ್ದೇವೆ, ನಮ್ಮಲ್ಲಿ ಅಂದುಕೊಳ್ಳೋದೇನೆಂದರೆ ನಾವು ದೇವರಿಗೆ ಸೇವೆ ಮಾಡ್ತಾ ಇದ್ದೀವಲ್ವಾ, ಆದರೆ ಹುಡುಕುತ್ತಿಲ್ಲ. ಇಂಗ್ಲೀಷಲ್ಲಿ ಅದು ಚೆನ್ನಾಗಿದೆ. ನಾವೇನು ಮಾಡ್ತದೆ, ನಾವು ಅಂದುಕೊಳ್ಳುತ್ತೇವೆ ವಿ ಆರ್ ಸರ್ವಿಂಗ್ ಬಟ್ ನಾಟ್ ಸೀಕಿಂಗ್. ನಾವು ಸೇವೆ ಮಾಡ್ತಾ ಇದ್ದೀವಿ ನಿನಗೆ ಅಂತೀವಿ, ಆದರೆ ಆತನನ್ನು ಹುಡುಕ್ತಾ ಇಲ್ಲ. ಎರಡನೇದು, ನಾನು ದೇವರಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ ಅಂತೀವಿ, ವಾಕ್ ಮಾಡ್ತಾ ಇರಲ್ಲ. ಮೂರನೇದಾಗಿ, ನನಗೆ ಆತನು ಗೊತ್ತು ಅಂತೀವಿ, ಆತನಿಗೆ ನೀನು ಗೊತ್ತಾ? ಹೌದು, ನನಗೆ ಆತನ ಬಗ್ಗೆ ಗೊತ್ತು ಅಂತ ಹೇಳ್ತೇವೆ. ದೇವಜನ ಅನೇಕ ಸಾರಿ ಈ ಜೀವ ಜಲದ ಬುಗ್ಗೆಯನ್ನು ನಾವು ಮರೆತಿರುತ್ತೇವೆ. ನಾವು ಮರೆತು ಅನೇಕ ಅಡ್ಡದಾರಿಗಳನ್ನು, ಅಕ್ಕಪಕ್ಕದವರನ್ನು ಆರಾಧಿಸ್ತಾ ಇರ್ತೇವೆ. ಸತ್ಯ ದೇವರನ್ನು, ನಿಜವಾದ ಜೀವಜಲದ ಬುಗ್ಗೆಯನ್ನು ನಾವು ಮರೆತು ಬಿಟ್ಟು ನಾವು ಮಧ್ಯದಲ್ಲಿಯೇ ಈ ಕಡೆ ಆ ಕಡೆ, ಆ ಕಡೆ ಈ ಕಡೆ ನೋಡುತ್ತಾ ಇರ್ತೇವೆ. ಇವತ್ತು ನಿನಗಾಗಿ ಸ್ವಪ್ರಾಣವನ್ನರ್ಪಿಸಿದ ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾ ಇದೆಯಾ? ದೇವರನ್ನು ನೀನು ಪ್ರೀತಿಸ್ತಾ ಇದೆಯಾ? ಅರಿತುಕೊಂಡಿದ್ದೀಯಾ? ನಿನ್ನನ್ನು ಜೀವಂತಗೊಳಿಸುವ, ಪರಿಶುದ್ಧಗೊಳಿಸುವ, ನಿನ್ನನ್ನು ಪರಿಪೂರ್ಣಗೊಳಿಸುವ ದೇವಾದಿ ದೇವನನ್ನು ನೀನು ಅರಿತಿರುವಿಯಾ? ಆ ಜೀವಜಲದ ಬುಗ್ಗೆಯ ಕುರಿತಾಗಿ ಬೈಬಲಲ್ಲಿ ಎಲ್ಲ ಕಡೆಯಲ್ಲಿದೆ. ಮೊಟ್ಟ ಮೊದಲನೇದಾಗಿ ಯೋಹಾನ 4:14 ಯೇಸು ಸ್ವಾಮಿ ಹೇಳಿದ ಮಾತು, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಐ ಆಮ್ ದ ಫೌಂಟೈನ್ ಆಫ್ ವಾಟರ್, ಐ ಆಮ್ ದ ಲಿವಿಂಗ್ ವಾಟರ್. ನನ್ನ ಪ್ರಿಯ ದೇವಜನರೇ, ಸಮಾರ್ಯ ಸ್ತ್ರೀ ಹತ್ರ ಆ ಸಮಾರ್ಯ ಸ್ತ್ರೀ ಆಶ್ಚರ್ಯ ಪಡ್ತಾಳೆ. ಅಯ್ಯಯ್ಯೋ, ನೀನು ಕೊಡುವ ನೀರು ನೀನು ಕುಡಿಯುವ ನೀರು, ಕೊಡುವ ನೀರು ಮತ್ತೆ ದಾಹ ಆಗುತ್ತೆ. ಆದರೆ ನಾನು ಕೊಡುವ ನೀರಿದೆಯಲ್ಲ, ಅದು ಜೀವಕರವಾದ ನೀರು, ಅದು ನಿರಂತರವಾದ ನೀರು, ಪವಿತ್ರವಾದ ನೀರು, ನಿತ್ಯ ಜೀವದ ನೀರು. ಅಲ್ಲಿ ಹೇಳುತ್ತಾ ಇದೆ, ಉಕ್ಕುವ ಹೊರತೆಯಾಗಿದ್ದು ಆ ನಿತ್ಯ ಜೀವವನ್ನು ಉಂಟು ಮಾಡುತ್ತದೆ ಎಂದು ಹೇಳಿದನು. ಆಕೆ, ಸ್ವಾಮಿ, ಆ ಉಕ್ಕುವ ಹೊರತೆಯ ನೀರು ನನಗೂ ಕೊಡು ಎಂದು ಕೇಳುತ್ತಾಳೆ. ದೇವಜನವೇ, ನಿಮಗೂ ನನಗೂ ಆ ಉಕ್ಕುವ ಹೊರತೆಯ ನೀರು ಅಂದರೆ ಯೇಸು ಸ್ವಾಮಿ. ಇನ್ನೊಂದು, ಎರಡನೆಯದ ಅರ್ಥ ಪವಿತ್ರಾತ್ಮನ ವರ. ಬೈಬಲ್ ವಾಕ್ಯದಲ್ಲಿ ನಮಗೆ ಅರ್ಥ ಆಗ್ತದೆ. ಯೋಹಾನ 7:37-38 ವಾಕ್ಯದಲ್ಲಿ, ಆ ಜಾತ್ರೆಯ ಮಹಾದಿವಸವಾದ ಕಡೇ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಪದೇ ಪದೇ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ. ಮತ್ತು ಅದರ ನಂತರದ ವಾಕ್ಯ ನಮಗೆ ಗೊತ್ತಾಗುತ್ತದೆ, ಆತನು ಪವಿತ್ರಾತ್ಮನ ಕುರಿತಾಗಿಯೂ ಹೇಳುತ್ತಿದ್ದನು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳುತ್ತಿರುವಂಥ ಮಾತು, ನಾನೇ ಜೀವಕರವಾದ ಬುಗ್ಗೆ. ನನ್ನನ್ನು ಅರಿತುಕೊಂಡವನು, ಅಂಗೀಕರಿಸಿಕೊಂಡವನು, ನಂಬಿದವನು, ಹಿಂಬಾಲಿಸಿದವನು ಎಂದಿಗೂ ಅವನಿಗೆ ನೀರಡಿಕೆಯಾಗುವುದಿಲ್ಲ. ನಮಗೆ ನೀರಡಿಕೆಯಾಗುವಾಗ ನೀರು ಕುಡಿತೀವಿ ಹೊರತು ನಾವೇನು ಮಾಡಲ್ಲ, ಊಟ ತಿನ್ನಲ್ಲ. ಒಂದು ನಿಮಿಷ, ನನಗೂ ನೀರಡಿಕೆ ಆಗಿದೆ. ಪ್ರಿಯ ದೇವಜನವೇ, ನೀರಡಿಕೆಯಾಗುವಾಗ ನೀರು ಕುಡಿಯುತ್ತೇವೆ.
ಯೇಸು ಸ್ವಾಮಿ ಹೇಳುತ್ತಿರುವುದು ಲೋಕದ ನೀರಲ್ಲ, ನಮ್ಮನ್ನು ಬದುಕಿಸುವಂಥ ನೀರು. ಈಗ ನಿಮಗೆ ಗೊತ್ತಿದೆ, ನಿಮ್ಮ ಶರೀರದಲ್ಲಿ ನೀರಿನ ಶೇಕಡಾವಾರು ಎಷ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಅಂದರೆ ನಮ್ಮ ಶರೀರದಲ್ಲಿ ಜಾಸ್ತಿ ಏನಿದೆ, ಏನಿರಬೇಕು, ಏನಿರುತ್ತೆ, ಹೌದಲ್ವಾ? ಏನಿರುತ್ತೆ? ನೀರಿನಂಶ. ನಾನು ಹೇಳೋದು ಕರೆಕ್ಟಾಗಿದ್ದರೆ ಈ 70% ನೀರಿನ ಅಂಶ ನಮ್ಮ ಶರೀರದಲ್ಲಿದೆ. 70% ನೀರಿನ ಅಂಶ ಇಲ್ಲದೆ ಹೋದರೆ ಶರೀರವು ಏನೂ ಅಲ್ಲ. ಹಾಗಾದರೆ ದೇವರು ಹೇಳುತ್ತಿರುವುದು ನೀರಿನ ಬುಗ್ಗೆ, ನಿತ್ಯ ಜೀವದ ಬುಗ್ಗೆ, ಅದು ಯೇಸು ಸ್ವಾಮಿ ಹೇಳಿದೆ. ಈಗ ಇದೇನು ಮುಖ್ಯ ಪಾಸ್ಟೆ ಅಂತ ನೀವು ಅಂದುಕೊಳ್ತಾ ಇರ್ಬೋದು. ದೇವಜನವೇ, ಈ ವಾಕ್ಯ ಹೇಳ್ತಾ ಇರೋದು ಗಮನಿಸಿರಿ. ಮೇಲನೇ ವಾಕ್ಯ, ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಲೋಕದ ಜನರು ಮಾತ್ರ ಅಲ್ಲ, ದೇವರನ್ನು ನಂಬಿದ ಮಕ್ಕಳು ಬಿಟ್ಟಿದ್ದಾರಂತೆ. ಅನ್ಯ ಜನರನ್ನು ನಾವು ದೂಷಿಸಕ್ಕಾಗಲ್ಲ, ಅವರು ದೇವರು ನಂಬಿಲ್ಲ, ಅವರು ದೇವರನ್ನ ಅರಿತಿಲ್ಲ. ಆದರೆ ದೇವರು ತನ್ನ ಮಕ್ಕಳ ಕುರಿತಾಗಿ, ನಿಮ್ಮ ಕುರಿತಾಗಿ, ನನ್ನ ಕುರಿತಾಗಿ ಆತನು ಮಾತಾಡ್ತಾ ಇದ್ದಾನೆ. ನನ್ನ ಜನರು, ಯೇಸುವನ್ನು ಅರಿತವರು. ಇವತ್ತು ನಿಮ್ಮನ್ನು ನನ್ನನ್ನು ದೇವರು ದೂಷಿಸಬೇಕಂತಲ್ಲ ಹೇಳುತ್ತಿರುವುದು, ಬದಲಾಗಿ ನಮ್ಮನ್ನು ಸರಿಪಡಿಸಿಕೊಳ್ಳಬೇಕಂತಲೂ ನಮ್ಮ ರಕ್ಷಕನು, ಜೀವ ಸ್ವರೂಪನು, ನಮಗಾಗಿ ಪ್ರಾಣವನ್ನು ಕೊಟ್ಟಾತನಾಗಿರುವ ಯೇಸು ಸ್ವಾಮಿಯನ್ನು ನಾವು ಅರಿತುಕೊಳ್ಳಬೇಕು. ಚೆನ್ನಾಗಿ ಅರಿತುಕೊಳ್ಳಬೇಕು. ಜೀವಜಲದ ಬುಗ್ಗೆಯ ಕುರಿತಾಗಿ ಅರಿತುಕೊಳ್ಳಬೇಕು. ಪ್ರಕಟಣೆಯ ಗ್ರಂಥ 21ನೇ ಅಧ್ಯಾಯದ 6ನೇ ವಚನದಲ್ಲಿ, ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು, ನಾನೇ ಆದಿಯು ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಹೇಳುತ್ತಿರುವಂಥ ಮಾತು ಗಮನಿಸಿರಿ. ನಾನೇ ಅಲ್ಪ ಒಮೇಗ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನ. ದೇವಜನವೇ, ನೋಡಿದ್ರ ಇಲ್ಲಿ ದೇವರು ವಾಕ್ಯ ಹೇಳುತ್ತಿರುವಂಥ ಮಾತು, ಕ್ರಯವಿಲ್ಲದೆ ಕೊಡುವೆನು, ಜೀವಜಲದ ಬುಗ್ಗೆ. ಆಮೇನ್. ಈಗ ಅನೇಕರು ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ, ಇಲ್ಲಿವೆ ನಮ್ಮ ದೇಶದ ಸಂಪ್ರದಾಯದಲ್ಲಿ ಒಂದು ಮಾತು ಹೇಳುತ್ತಾ ಇರ್ತಾರೆ. ಏನಂದರೆ, ಚಿರಂಜೀವಿಯಾಗಿರಲಿಕ್ಕೆ, ಅಂದರೆ ಸಾಯದೇ ಇರುವುದಕ್ಕೆ ಅಲ್ವಾ, ಅಮರತ್ವವನ್ನು ಧರಿಸಿಕೊಳ್ಳುವುದಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಅಂತಹ ಒಂದು ಪಾನೀಯ ಅಮರತ್ವವನ್ನು ಧರಿಸಿಕೊಳ್ಳುವುದಕ್ಕೆ, ಮರಣವಿಲ್ಲದ ಅಲ್ವಾ, ಏನಂತಾರೆ ಅದಕ್ಕೆ, ಆ ಒಂದು ರೀತಿಯಾಗಿ ಹೇಳ್ತಾರೆ. ಅದನ್ನು ಕುಡಿದವರಿಗೆ ಸಾವಿಲ್ಲ, ಅವರು ಜೀವಿಸ್ತಾ ಇರ್ತಾರೆ. ಈಗ ನಾವು ಹೇಳಿದರೆ ಕೆಲವರು, ಇದೆಂಥ ಜೀವಜಲದ ಬುಗ್ಗೆಯಪ್ಪ, ಏನು ಸುಮ್ಮನೆ ಇವರು ಒಂಥರ ಸುಳ್ಳು ಹೇಳ್ತಾರೆ ಅಂತಾರೆ ಅಲ್ವಾ. ಈಗ ನಾವೇ ಗಮನಿಸಿರಿ, ಅದೇನಂತಾರೆ, ಅದು ನನಗೆ ಜ್ಞಾಪಕ ಬರ್ತಾ ಇಲ್ಲ ವರ್ಡು. ಅದನ್ನು ಕುಡಿದ್ರೆ ಅಮರತ್ವ ಜರಿಸ್ಕೊಳ್ತಾರೆ, ಅಂದರೆ ನಿತ್ಯ ಚಿರಂಜೀವಿಗಳಾಗಿರ್ತಾರೆ ಅನ್ನೋಂಥ ಒಂದು ಪಾನೀಯ. ಅದರ ಹೆಸರೇ ಸಡನ್ನಾಗಿ ಜ್ಞಾಪಕ ಬರ್ತಾ ಇಲ್ಲ ಬಿಡಿ. ಅಂದರೆ ನೋಡಿ, ಅದನ್ನು ಕುಡಿದವರಿಗೆ ಅವರು ಚಿರಂಜೀವಿ ಆಗಿರ್ತಾರೆ, ಸಾಯುವುದಿಲ್ಲ, ಅಮರತ್ವ ಧರಿಸಿಕೊಳ್ಳುತ್ತಾರೆ ಅಂತ ಹೇಳುವಾಗ, ಯೇಸು ಸ್ವಾಮಿ ಹೇಳುವಂಥ ಜೀವಜಲ, ಅದನ್ನು ಕುಡಿದವರಿಗೆ, ಅದನ್ನು ಹೊಂದಿದವರಿಗೆ, ಅವರಿಗೆ ಎಂದಿಗೂ ಸಾವಿಲ್ಲ ಅಂದರೆ ಶಾರೀರಿಕವಾಗಿ ಅಲ್ಲ, ನಿತ್ಯ ಜೀವವನ್ನು ಕೊಡುವಂಥ ದೇವಾದಿದೇವನು ಆತನಾಗಿದ್ದಾನೆ. ನನ್ನ ಪ್ರಿಯರೇ, ಇವತ್ತು ಆ ಜೀವಜಲದ ಬುಗ್ಗೆಯನ್ನು ನೀವು ನಾನು ಅರಿತುಕೊಂಡಿದ್ದೇವಾ? ಬೈಬಲ್ ಈ ವಾಕ್ಯಗಳಲ್ಲಿ ಹೇಳುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ನಾನು ಓದಿದ ಯೆರೆಮೀಯನ ಗ್ರಂಥದಲ್ಲಿ 2 ವಾಕ್ಯ, ಯೋಹಾನದಲ್ಲಿ 4ನೇ ಅಧ್ಯಾಯದ 14, 7ನೇ ಅಧ್ಯಾಯದ
37-38 ಯೇಸು ಸ್ವಾಮಿ ತಾನೇ ಹೇಳುತ್ತಾರೆ, ಈಗ ನಾನೇ ಜೀವಜಲದ ಬುಗ್ಗೆ, ಈಗ ನಾನು ಕೊಡುವಂಥ ನನ್ನ ಮೂಲಕ ಮತ್ತು ಪವಿತ್ರಾತ್ಮನ ಮೂಲಕ. 21-6ನೇ ವಾಕ್ಯ ಪ್ರಕಟಣೆಯಲ್ಲಿ ಅಲ್ಪವು ಮೇಘ ಆದಂಥ ಯೇಸು ಸ್ವಾಮಿ ಸಿಂಹಾಸನದ ಮೇಲೆ ಕೂತಿದ್ದವನಾದಂಥ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ದಾಹ ಉಳ್ಳವನಿಗೆ ಜೀವಜಲದ ಬುಗ್ಗೆಯನ್ನು ಕೊಡುತ್ತೇನೆ. ಇವತ್ತು ದಾಹ ಇರುವುದರಿಂದಲೇ ನೀವಿಲ್ಲಿ ಬಂದಿದ್ದೀರಾ. ನಿಮಗೆ ಅನೇಕ ಹೋರಾಟಗಳುಂಟು, ಪ್ರಯಾಸಗಳುಂಟು, ವೇದನೆಗಳುಂಟು. ಆದರೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳುತ್ತೇನೆ. ನನ್ನ ಜನರು ಒಂದು ಪಾಪ ಮಾಡಿದ್ದಾರೆ. ಮೊದಲನೇ ಪಾಪ, ಆ ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ ಎಂದು ಹೇಳುತ್ತಾ ಇದೆ. ದೇವಜನವೇ, ನಿಮ್ಮಲ್ಲಿ ತಪ್ಪು ಹುಡುಕಲಿಕ್ಕೆ ದೇವರಾಗಲಿ ನಾನಾಗಲಿ ನಾನು ಯಾರೂ ಅಲ್ಲ, ದೇವರು ಹುಡುಕ್ಬೋದು. ಆದರೆ ದೇವರು ನಿಮ್ಮನ್ನು ತಪ್ಪು ಕಂಡುಹಿಡಿಬೇಕಂತಲ್ಲ. ಕೆಲವು ಸಾರಿ ದೇವರನ್ನು ಆರಾಧಿಸದೆ ನೀವು ದೇವರಿಗೆ ಪರ್ಯಾಯವಾಗಿ ಯಾರಿಗಾದರೂ ಪ್ರಾಮುಖ್ಯತೆಯನ್ನು ಕೊಟ್ಟು ಆರಾಧನೆ ಮಾಡಿ, ಅವರು ಪಾಸ್ಟರ್ ಆಗಿರ್ಬೋದು, ಪಾದರಿ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಸಭೆಯಲ್ಲಿರುವವರಾಗಿರ್ಬೋದು, ಸಭೆಯ ಒಳಗಿರುವಂಥ ಯಾವುದೇ ಒಂದು ಇದಾಗಿರ್ಬೋದು, ದಯಮಾಡಿ ಗಮನಿಸಿರಿ, ಯೇಸು ಸ್ವಾಮಿ ಮಾತ್ರವೇ ನಿಮಗೋಸ್ಕರ ಪ್ರಾಣ ಕೊಟ್ಟು ನಿಮ್ಮನ್ನು ನಿತ್ಯ ಜೀವದ ಬುಗ್ಗೆಯನ್ನು ಕೊಟ್ಟು ನಿತ್ಯ ಜೀವದ ರಕ್ಷಣೆಗೆ ನಡೆಸಲಿಕ್ಕೆ ಸಾಧ್ಯ. ಈ ಲೋಕದಲ್ಲಿ ಅದ್ಭುತಗಳು ಬೇರೆಯವರ ಮೂಲಕ ನಡೆಯಬಹುದು, ಆಶ್ಚರ್ಯಗಳು ನಡೆಯಬಹುದು, ಆಶೀರ್ವಾದಗಳು ಸಿಗಬಹುದು, ಒಳ್ಳೆಯದು ನಡೆಯಬಹುದು. ಆದ ರಕ್ಷಣೆ ಮಾತ್ರ ಈ ಜೀವಜಲದ ಬುಗ್ಗೆಯಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಹೊರತು ಬೇರೊಬ್ಬರಿಂದ ಅಲ್ಲ. ಥ್ಯಾಂಕ್ ಯು ಜೀಸಸ್. ಅರ್ಥ ಆಗ್ತಾ ಇದೆಯಾ? ಆತನೊಬ್ಬನೇ ಘನಮಾನಕ್ಕೆ ಯೋಗ್ಯನು. ಆತನ ಮೂಲಕವಾಗಿ ಹೊರತು ಅಪೊಸ್ತಲ ಕೃತ್ಯಗಳು 4:12 ಬೇರೆ ಯಾರ ಮೂಲಕವಾಗಿಯೂ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಯಾವ ಹೆಸರಿನಿಂದಲೂ ನಿಮಗೆ ರಕ್ಷಣೆ ಆಗುವುದಿಲ್ಲ. ಪ್ಲೀಸ್ ಮೇಕ್ ಇಟ್ ಕ್ಲಿಯರ್. ಇವತ್ತು ಲೆಂಟ್ ಸೀಸನ್ನಲ್ಲಿ ನೀವಿರುವಾಗಲೂ ಅನೇಕ ಸಭೆಗಳಲ್ಲಿ ದಾರಿ ತಪ್ಪಿಸುವ ಕ್ರಿಯೆಗಳು ನಡೆಯುತ್ತಾ ಇದೆ. ಬೈಬಲ್ ಪ್ರಕಾರ ಅಲ್ಲ. ಅನೇಕ ಮಧ್ಯವರ್ತಿಗಳನ್ನು ಆರಾಧಿಸ್ತಾ ಇದ್ದೀರಾ. ದಯಮಾಡಿ ಹುಷಾರಾಗಿರಿ. ದೇವರ ವಾಕ್ಯವನ್ನು ಅಲ್ಲಗಳೆದರೆ ನನಗೆ ನಷ್ಟ ಇಲ್ಲ, ನಿಮಗೆ ನಷ್ಟ. ದೇವರ ವಾಕ್ಯ ಎಚ್ಚರಿಸ್ತಾ ಇದೆ. ಅದಕ್ಕೆ ದೇವರ ವಾಕ್ಯ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತಾ ಇದೆ ಅಂದರೆ, ನನ್ನ ಭಕ್ತರು ಏನಂದರೆ ಭಾಳ ಪ್ರಾಮುಖ್ಯವಾದದ್ದನ್ನು ಬಿಟ್ಟು ಪ್ರಾಮುಖ್ಯವಲ್ಲದೇ ಇರುವುದನ್ನು ಹಿಡ್ಕೊಂಡಿದ್ದಾರೆ. ಅದೇನೆಂದರೆ, ಎರಡನೇ ಪಾಪ, ಯೆರೆಮೀಯ 2:13 ಎರಡನೇ ಭಾಗ, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಬಿರಿದ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಬ್ರೋಕೆನ್ ಅಂದರೆ ಬಿರಿದ ನಮಗೆ ಗೊತ್ತು, ಬಿರುಕು ಬಿಟ್ಟಿರುವ. ನೀವು ನೇರವಾಗಿ ವಾಕ್ಯ ಓದಿದರೆ ನಿಮಗೆ ಅರ್ಥ ಆಗಲ್ಲ. ನನಗೆ 2-3 ಸಾರಿ ಓದಿದ ಮೇಲೇ ಅರ್ಥ ಆಗಿದ್ದು. ನಾನು ಇಂಗ್ಲೀಷಲ್ಲಿ ವಾಕ್ಯ ನೋಡಿದಾಗ ನನಗೆ ಅರ್ಥ ಆಯಿತು, ಏನಪ್ಪ ಇದು ಅಂತ ಹೇಳಿದರೆ, ಈ ಒಂದು ಹೇಳ್ತಾ ನೋಡಿ, ಗಮನಿಸಿರಿ ವಾಕ್ಯವನ್ನು. ತಮಗೋಸ್ಕರ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಮೊದಲ ಕಾಲದಲ್ಲಿ ನಿಮಗೆ ಗೊತ್ತಲ್ಲ, ಈಗಿನ ಕಾಲದಲ್ಲಿ ಮಡಿಕೆನೋ ಅಲ್ಯೂಮಿನಿಯಮೋ ಬೇರೆ ಬೇರೆ ಅಲ್ಲ. ಆಗಿನ ಕಾಲದಲ್ಲಿ ಕಲ್ಲಿನ ಬಾನೆಗಳು, ಕಲ್ಲಲ್ಲಿ ಕೊರೆಯುತ್ತಿದ್ದರು. ಆದರೆ ಕಲ್ಲಲ್ಲಿ ಕೊರೆದಿರೋದು ಏನಾಗಿದೆಯಂತೆ, ನೀರು ನಿಲ್ಲದ ಬಿರಿದ ತೊಟ್ಟಿಗಳು, ಅಂದರೆ ಬ್ರೋಕೆನ್ ವೆಸಲ್ಸ್. ಬ್ರೋಕೆನ್ ಆಗಿರುವಂಥದ್ದು ಅಂದರೆ ವೇಸ್ಟ್ ಆಗಿರುವಂಥದ್ದನ್ನು ಅವರು ನಂಬಿಕೊಂಡಿದ್ದರಂತೆ. ದೇವರ ವಾಕ್ಯ ಹೇಳುತ್ತದೆ, ಒಂದು ಜೀವಜಲದ ಬುಗ್ಗೆಯನ್ನು ಬಿಟ್ಟಿರೋದು, 2 ತಮ್ಮದೇ ಮಾರ್ಗಗಳನ್ನು ಹಿಡಿದು ವ್ಯರ್ಥವಾದದ್ದನ್ನು ಹಿಂಬಾಲಿಸ್ತಾ ಇದ್ದಾರೆ. ಆ ಯವನಸ್ಥನಿಗೆ ಯೇಸು ಸ್ವಾಮಿ ಹೇಳಿದ ಹಾಗೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು, ನನ್ನನ್ನು ನೀನಾದರೂ ನನ್ನನ್ನು ಬಂದು ಹಿಂಬಾಲಿಸು ಅಂತ ಹೇಳ್ತಾರೆ. ಆದರೆ ಅವನ ಆ ಕೆಲಸವನ್ನು ಮಾಡುವುದಿಲ್ಲ. ದೇವಜನವೇ, ಇವತ್ತು ನಿಮಗೂ ನನಗೂ ದೇವರು ಹೇಳ್ತಾ ಇದ್ದಾನೆ, ಒಂದು, ನೀವು ಜೀವಜಲದ ಬುಗ್ಗೆಯನ್ನು ನೀವು ಕಂಡುಕೊಂಡಿಲ್ಲ, ಬಿಟ್ಬಿಟ್ಟಿದ್ದೀರಾ. 2, ನಿಮ್ಮದೇ ಆದಂಥ ರೀತಿ ನೀತಿಗಳನ್ನು ಮಾಡಿಕೊಂಡು, ಪದ್ಧತಿಗಳನ್ನು ಮಾಡಿಕೊಂಡು, ಸಂಪ್ರದಾಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೆ ದೇವರ ವಾಕ್ಯ ಯೆರೆಮೀಯನ ಗ್ರಂಥದಲ್ಲಿ 3ನೇ ಅಧ್ಯಾಯದ ಅದರ 22ನೇ ವಾಕ್ಯವನ್ನು ನೋಡಿರಿ. ಭ್ರಷ್ಟರಾದ ಮಕ್ಕಳೇ,
ಹಿಂದಿರುಗಿರಿ, ನಿಮ್ಮ ಭ್ರಷ್ಟತ್ವವನ್ನು ಪರಿಹರಿಸುವೆನು ಎಂದು ಯೆಹೋವನು ಅಂದುತ್ತಾನೆ. ಅದಕ್ಕೆ ಜನರು, ಇಗೋ ನಿನ್ನ ಬಳಿಗೆ ಬಂದೆವು, ನೀನು ಯೆಹೋವನು ನಮ್ಮ ದೇವರು ಅಂದರು. ಆಮೇನ್. ಈಗಲಾದರೂ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು, ಅಪ್ಪ ನಾನು ಏನಾದರೂ 2 ಪಾಪಗಳನ್ನು ಮಾಡುತ್ತಿದ್ದರೆ ನಾನು ನಿನ್ನನ್ನೇ ಕಂಡುಕೊಂಡು ಸಾಂಪ್ರದಾಯಗಳು ಬಿರುಕು ಬಿದ್ದಂಥ ರೀತಿ ನೀತಿಗಳನ್ನು ಅನುಸರಿಸಿ ನನ್ನ ಸಭೆ, ನನ್ನ ಡಿನಾಮಿನೇಷನ್ನು, ನನ್ನ ಪಾಸ್ಟರು, ನನ್ನ ಪಾದ್ರಿ, ನನ್ನ ಇದು ರೀತಿ ನೀತಿಗಳನ್ನು ನನ್ನ ಕಾಪಾಡುತ್ತವೆ ಅಂದುಕೊಂಡರೆ ನೀವು ತಪ್ಪು ಮಾಡುತ್ತಿದ್ದೀರಿ. ನನ್ನ ಪ್ರಿಯ ದೇವಜನವೇ, ಸಹೋದರಿ, ಯಾರನ್ನೋ ಮೆಚ್ಚಿಸಲಿಕ್ಕೆ ನೀನು ಪ್ರಯತ್ನಿಸ್ತಾ ಇದೆಯಾ? ಸಹೋದರ, ನೀವು ಸುಮ್ಮನೆ ಸಾಂಪ್ರದಾಯಿಕವಾಗಿ ನಡೀತಾ ಇದ್ದೀರಾ. ಇದು ನನ್ನ ಜನರಿಗೆ ಅಂತ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಕೆಲವು ಸಂದರ್ಭಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ದೇವರನ್ನು ಬಿಟ್ಟು ಹಣದ ಹಿಂದೆಯೋ, ಸೇವೆಯ ಸಕ್ಸಸ್ ಹಿಂದೆಯೋ, ಗೌರವದ ಹಿಂದೆಯೋ, ಸಂಬಂಧಗಳ ಹಿಂದೆಯೋ, ಕೆಲವು ಸಾರಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಿನ ಕಾಲದಲ್ಲಿ ಎಲ್ಲ ಪಾಸ್ಟರ್ಗಳು, ಎಲ್ಲ ಜನರು ಸೋಷಿಯಲ್ ಮೀಡಿಯಾ ತಪ್ಪಂತ ನಾನು ಹೇಳ್ತಾ ಇಲ್ಲ. ಅದು ಒಂದೇ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ವಿದ್ಯಾಭ್ಯಾಸಕ್ಕಾಗಿ, ಸಾಂಪ್ರದಾಯಿಕವಾಗಿ, ಎಲ್ಲ ಧಾರ್ಮಿಕವಾಗಿ ಇರ್ತಾ ಇದೆ. ಆದರೆ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ಏನಂದರೆ ನಶ್ವರ, ಒಂಟಿತನ, ಏನು ಬೇಸರ. ದೇವರು ಹೇಳ್ತಾ ಇದ್ದಾರೆ, ಈಗಲಾದರೂ ಹಿಂತಿರುಗಿ ಬಾ. ದೇವರು ತನ್ನ ಭಕ್ತರಿಗೆ ಹೇಳ್ತಾ ಇರೋ ಮಾತಿದು. ಇದು ಯಾರಿಗೂ ಹೇಳ್ತಾ ಇಲ್ಲ, ತನ್ನ ಮಕ್ಕಳಾದಂಥ ನಮಗೆ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದರೂ, ನಾನಾಗಲಿ ನೀವಾಗಲಿ, ಕರ್ತನನ್ನು ದೃಷ್ಟಿಸದೆ ಯಾವುದಾದ್ರೂ 2 ತಪ್ಪುಗಳನ್ನು ಮಾಡುತ್ತಿದ್ದರೆ ಕ್ಷಮೆ ಕೇಳೋಣ, ಪ್ರಾರ್ಥಿಸೋಣ. 1 ನಿಮಿಷ ತೆಗೆದುಕೊಳ್ಳ್ರಿ. ನಿಮ್ಮನ್ನು ಈ ವಾಕ್ಯದಂತೆ ವಿಮರ್ಶಿಸಿ ನೋಡ್ರಿ. ಎಲ್ಲಿಯಾದರೂ ನೀವು ಇಲ್ಲ ನಾನು ಆ ಜೀವಜಲದ ಬುಗ್ಗೆಯನ್ನಲ್ಲದೆ ಯಾವುದರ ಮೇಲಾದರೂ ಹೆಚ್ಚಿನ ಭರವಸೆ ಇಟ್ಟಿದ್ದೇವ? ನಮ್ಮದೇ ಆದಂಥ ಬಿರುಕು ಬಿಟ್ಟ ಪಾತ್ರೆಗಳನ್ನು ತೋಡ್ಕೊಂಡಿದ್ದೀವ? ಅಂದರೆ ಸಂಪ್ರದಾಯಗಳನ್ನು, ಮಾರ್ಗಗಳನ್ನು, ರಕ್ಷಣೆಗೆ ಬೇರೆ ಯಾರೋ ಹೇಳಿದರು, ಇದೊಂದೇ ಅಲ್ಲ ಮಾರ್ಗ, ಇನ್ನೂ ಇದೆ ಅಂತ ಹೇಳಿದರು. ಯೇಸುವಲ್ಲಿ ಕ್ಷಮೆ ಕೇಳೋಣ. ಒಂದು ವೇಳೆ ನಾವು ಆ ತಪ್ಪು ಮಾಡದೇ ಇದ್ದರೆ ದೇವರಿಗೆ ಸ್ತೋತ್ರ. ಆದರೆ ದೇವರ ಆತ್ಮನು ಇದುವರೆಗೂ ಈ ಚಾನಲಲ್ಲಿ, ಈ ಟಾಪಿಕಲ್ಲಿ ನನ್ನ ಜನರು 2 ಪಾಪಗಳನ್ನು ಮಾಡಿದ್ದಾರೆ ಅನ್ನುವಂಥ ಟಾಪಿಕ್ ನಾವು ಧ್ಯಾನಿಸಲಿಲ್ಲ. ಆದರೆ ಇವತ್ತು ಈ ಸೀಸನ್ನಲ್ಲಿ ದೇವರನ್ನ ಮೊಟ್ಟಿಗೆ ಮಾತಾಡ್ತಾ ಇದ್ದಾರಂದರೆ ನಮ್ಮನ್ನು ಒಪ್ಪಿಸಿಕೊಡೋಣ. ಅಪ್ಪ, ಈ ದಿನ ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಸಮ್ಮುಖಕ್ಕೆ ಬಂದು ಯಾವುದಾದರೂ ಅಡ್ಡದಾರಿಗಳನ್ನು ಹಿಡಿದಿರುವವರು ನಿನ್ನ ಮಕ್ಕಳಂತ ನೀವು ಹೇಳ್ತಾ ಇದ್ದೀರಾ. ಅಪ್ಪ, ಇದು ನಾನು ಆರಿಸಿದ ವಾಕ್ಯ ಅಲ್ಲ, ನೀವು ಪ್ರೇರೇಪಿಸಿದ ವಾಕ್ಯ, ನೀವು ತೋರಿಸಿಕೊಟ್ಟ ವಾಕ್ಯ. ದಯಮಾಡಿ ಈ ನಿನ್ನ ಮಕ್ಕಳನ್ನು ಕನಿಕರಿಸು, ನನ್ನನ್ನು, ನಮ್ಮೆಲ್ಲರನ್ನು ದಯ ತೋರಿಸು. ನಾವೇನಾದರೂ ತಪ್ಪು ಮಾಡಿ ಈ ಪಾಪಗಳಲ್ಲಿ ಸಿಲುಕಿದ್ರೆ ಇನ್ನು ಮುಂದೆಯಾದರೂ ನೀನಲ್ಲದೆ, ನಿಮ್ಮಿಂದಲ್ಲದೆ, ನಿಮ್ಮ ಮೂಲಕವಾಗಿ ಅಲ್ಲದೆ ನಮಗೆ ಬೇರೆ ದಾರಿ ಇಲ್ಲ. ಯೇಸುವೆ, ಹಾಗೆಯೇ ನಮ್ಮ ಎಲ್ಲ ಪಾಪಾಪರಾಧಗಳನ್ನು, ಕಷ್ಟಗಳನ್ನು, ನೋವುಗಳನ್ನು ಕ್ಷಮಿಸಿಬಿಡ್ರಿ ಅಪ್ಪ. ಎಲ್ಲ ನಿನ್ನ ಕೃಪಾ ವರದಾನಗಳಿಂದ ತುಂಬಿಸಿರಿ ಅಪ್ಪ. ಪ್ರಪಂಚದಲ್ಲಿ ಅನೇಕ ಕಡೆಗಳಲ್ಲಿ ಯುದ್ಧಗಳು ನಡೆಯುತ್ತಾ ಇದೆ, ನಿದ್ದೆಗಳಿಲ್ಲ, ಭಯದ ವಾತಾವರಣಗಳು, ಎಲ್ಲಿ ಏನಾಗುತ್ತೋ, ಯಾವಾಗ ಏನಾಗುತ್ತೋ, ಏನು ನಡೆಯುತ್ತೋ ಅನ್ನುವಂಥ ಭಯದ ವಾತಾವರಣದಲ್ಲಿ ಲೋಕವು ಇರುವಾಗ ನಮಗಾದರೂ ಸಮಾಧಾನ ಕೊಟ್ಟಿದ್ದಿ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಾವು ಇಟ್ಟಿದ್ದೇವೆ ಎನ್ನುವುದಕ್ಕಾಗಿ ಸ್ತೋತ್ರ ಅಪ್ಪ. ಇವತ್ತು ನಾವು ಯಾರಾದರೂ ಈ ಒಂದು ವಿಡಿಯೋಗಳನ್ನು ವೀಕ್ಷಿಸುವ ಪ್ರೀತಿಯ ದೇವಜನರು, ನಮ್ಮವರು ಯಾವುದೇ ಕಂಟ್ರಿಯಲ್ಲಿದ್ದರು ದೇವರು, ಯಾವುದೇ ಗಲ್ಫ್ ಕಂಟ್ರೀಸಲ್ಲಿ, UAEಯಲ್ಲಾಗಿರ್ಬೋದು, ಸೌದಿಯಲ್ಲಾಗಿರ್ಬೋದು, ಕುವೈತಲ್ಲಾಗಿರ್ಬೋದು, ಇರಾನಲ್ಲಾಗಿರಬಹುದು ಕರ್ತನೆ, ಅಮೇರಿಕದಲ್ಲಾಗಿರ್ಬೋದು, ಓಮನಲ್ಲಾಗಿರಬಹುದು ಕರ್ತನೆ, ಇಸ್ರಾಯೇಲಲ್ಲಾಗಿರ್ಬೋದು, ಯಾವ ದೇಶದಲ್ಲಿದ್ದರು ನೀನು ಅವರನ್ನು ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ಕಾದು ಕಾಪಾಡು.
ಇಂಡಿಯಾದಲ್ಲಿ ನಮ್ಮನ್ನು ಸುರಕ್ಷಿತವಾಗಿಟ್ಟು ಸಮಾಧಾನವಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಆದರೂ ಎಷ್ಟೋ ಜನಕ್ಕೆ ಇನ್ನೂ ಅನೇಕ ಭಯಗಳಿದ್ದಾವೆ. ಸಾಲದ ಭಯ, ರೋಗದ ಭಯ, ಶತ್ರುವಿನ ಭಯ, ಕತ್ತಲಿನ ಭಯ, ಶಾಪ ಮಾಟ ಮಂತ್ರಗಳ ಭಯ, ಕರ್ತನೆ ಬಲಹೀನತೆಗಳ ಭಯ, ತಪ್ಪದ ಸಂದೇಶಗಳ ರವಾನೆಯ ಭಯ, ನಮ್ಮ ಬಗ್ಗೆ ಸುಳ್ಳು ಸುದ್ದಿಗಳ ಹಬ್ಬಿಸುವಿಕೆ ಭಯ, ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ಗಳ ಭಯ ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನೀಗಿಸು. ನಿನ್ನನ್ನೇ ನಂಬಿರುವ ನಾವು ಈ ಲೋಕಯಾತ್ರೆಯಲ್ಲಿ ನಮ್ಮನ್ನು ಬಲಪಡಿಸಿ ನಿನ್ನ ಕೃಪೆಗೆ ತಕ್ಕಂತೆ ನಡೆಸು ಎಂದು ಬೇಡುತ್ತಾ ಇದ್ದೇವೆ. ನೀನು ಒಳ್ಳೆಯವನಾದ ಕರ್ತನು, ಪವಿತ್ರನಾದ ದೇವರು, ಪರಿಶುದ್ಧನಾದ ದೇವರು. ಈ ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು. ನೀವೇ ಎಲ್ಲ ಪ್ರೀತಿಯ ದೇವಜನರನ್ನು ಅಭಿಷೇಕ ಮಾಡಿ ನಿನ್ನ ವಾಕ್ಯದ ಬಲದಿಂದ ತುಂಬಿಸಿ, ನಿನ್ನ ಆತ್ಮನ ಶಕ್ತಿಯಿಂದ ತುಂಬಿಸಿ ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು, ರಕ್ಷಕನು, ನಮ್ಮ ದೇವರು, ಒಡೆಯನು, ಕ್ರಿಸ್ತನಾದಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ಇದುವರೆಗೂ ನನ್ನನ್ನು ಬಲಪಡಿಸಿ ನಿಮಗೆ ಇವತ್ತು ವಾಕ್ಯ ಹೇಳುವಂತೆ ನಡೆಸಿದ ಕರ್ತನಿಗೆ ಸ್ತೋತ್ರ. ಇದುವರೆಗೂ ಈ ವಾಕ್ಯ ಸಂದೇಶವನ್ನು ನೋಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರಾರ್ಥನೆಗಳಿಗಾಗಿ ಧನ್ಯವಾದ. ಈ ಸೇವೆಗಾಗಿ ನಿಮ್ಮ ಪ್ರಾರ್ಥನೆ ಮತ್ತು ಸಹಾಯಕ್ಕಾಗಿ ಧನ್ಯವಾದ. ದೇವರು ನಿಮ್ಮನ್ನು ಅತಿಶಯವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೆನ್.